ಇವತ್ತು ಅಮ್ಮನ ಮನೆಯಿಂದ ನಮ್ಮ ಗಂಡನ ಮನೆಗೆ ಹೊರಟೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇದು ನೈಟು ಕಟ್ ಮಾಡಿ ಸ್ಟಿಚ್ ಮಾಡಿರುವಂತಹ ಬ್ಲೌಸು. ಇವತ್ತು ಉಕ್ಸ ಹಾಕ್ತೆ. ಇದಕ್ಕೆ ಮಾಮೂಲಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದೆ. ಫ್ರಂಟ್ ಈ ಥರ ಡೀಪ್ ಇಟ್ಟಿದೆ, ಇನ್ನು ಬ್ಯಾಕಲ್ಲಿ ಬೋಟ್ ನೆಕ್ ಥರ ರೌಂಡ್ ಇಟ್ಟಿದೆ. ಇನ್ನು ಸ್ಯಾರಿ ರೆಡ್ ಇರೋದ್ರಿಂದ ರೆಡ್ ಕಲರಲ್ಲೇ ನಾನು ದಾರನ ಹಾಕಿ ಡೋರಿನ ಹಾಕಿ ಇಟ್ಟೆ. ಮತ್ತು ಇನ್ನು ಮಿಕ್ಕಿರೋ ಬಟ್ಟೆಗಳೆಲ್ಲನೂ ಸ್ಟಿಚ್ ಆಗಿರೋದೆಲ್ಲನೂ ಕೂಡ ಕಸ್ಟಮರ್ಗೆ ಕೊಟ್ಟೆ. ಇನ್ನು ಉಳಿದಿರೋದೆಲ್ಲ ನಾನೀಗ ಊರಿಗೆ ಹೋದರೆ ಬರೋದು ಇನ್ನು 15-20 ಡೇಸ್ ಆಗುತ್ತೆ ಅಂತ ಹೇಳಿ ಇನ್ನು ಸ್ಟಿಚ್ ಮಾಡಿರೋವಂಥ ಎಲ್ಲ ಡ್ರೆಸ್ನು ತೆಗೆದಿಡೋಣ. ಇನ್ನು ಎಲ್ಲನೂ ಜೋಡಿಸ್ಬಿಟ್ಟು ಹೋದರೆ ನೆಕ್ಸ್ಟ್ ಬಂದಾಗ ನನಗೆ ಸಿಗುತ್ತೆ, ಇಲ್ಲ ಅಲ್ಲಲ್ಲೇ ಹಾಕೋದ್ರೆ ಎಲ್ಲ ಥಿಂಗ್ಸು ಹಾಳಾಗುತ್ತೆ ಅಂತ ಹೇಳಿ ಎಲ್ಲನೂ ಇಟ್ಕೊಂಡೆ. ಮತ್ತು ಒಂದಷ್ಟು ಬ್ಲೌಸ್ಗಳಿಗೆ ಉಕ್ಸೆಲ್ಲ ಹಾಕಬೇಕಿತ್ತು, ಅದೆಲ್ಲನೂ ಕೂಡ ಹಾಕಿ ಕೊಡಬೇಕಾಗಿರೋಗೆಲ್ಲ ಕೊಟ್ಟು ಇನ್ನು ಉಳಿದಿರೋದೆಲ್ಲನೂ ಪ್ಯಾಕ್ ಮಾಡಿ ಇಟ್ಟೆ. ಇವತ್ತು ಇಡೀ ದಿನ ನನಗೆ ಇದೇ ಆಗೋಯಿತು ಅಡುಗೆ ಮಾಡಿ ಇಟ್ಟಾದಮೇಲೆ. ಇನ್ನು ಅಮ್ಮವರು ಸಹ ಕಡ್ಡಿನ ಊರ್ತಿರು. ಇನ್ನು ಟೈಮ್ ಆಯಿತು ಅಂತ ಹೇಳಿ ಅಪ್ಪನೂ ರೆಡಿ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಊರಿಗೆ ಹೊರಟು. ಇಷ್ಟು ದಿನ ಆಗಿತ್ತು ಅಮ್ಮನ ಮನೆಗೆ ಬಂದು, ಹಬ್ಬಬ್ಬ ಅಂದರೆ 1 ತಿಂಗಳು ಆಗಿತ್ತು. ಇವತ್ತು ನಾವು ಯಜಮಾನ್ರ ಮನೆಗೆ ಹೊರಟಿದ್ದು. ಇನ್ನು ಅಲ್ಲಿಂದ ನಾವು ಊರಿಗೆ ಬಂದು ಒಂದು ರೌಂಡ್ ರೂಮ್ ಎಲ್ಲನೂ ನೋಡಿದೆ. ಫುಲ್ ಎಲ್ಲ ಗಲೀಜಾಗಿಬಿಟ್ಟಿತ್ತು, 1 ತಿಂಗಳಾಗಿತ್ತಲ್ಲ. ಸೊ ಹಾಗಾಗಿ ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಪ್ಪು ಬಂದು ಇಲ್ಲಿ ಅವನೇನಾದರೂ ತಿಂತಾನೇ ಇರಬೇಕು, ಹಂಗಾಗಿ ಹಣ್ಣು ಅಂತಿದ್ದ. ಇನ್ನು ಅವನಿಗೂ ಕೂಡ ತಿನ್ನೋಕ್ಕೆ ಹಣ್ಣು ಕೊಟ್ಟು ಅವನು ಆಟ ಆಡೋಕ್ಕೆ ಕಳಿಸ್ಬಿಟ್ಟು ನಾನು ನನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಇರೋ ಥಿಂಗ್ಸ್ ಎಲ್ಲನೂ ಕೂಡ ತೆಗೆದಿಟ್ಬಿಟ್ಟು ಒಂದು ರೌಂಡ್ ಧೂಳೆಲ್ಲ ಹೊಡೆದು ಅದಾದಮೇಲೆ ಕಸ ಗುಡಿಸ್ಕೊಂಡು ನೀಟಾಗಿ ಒರೆಸಿ ಯಾವ್ದ್ಯಾವ್ದು ವಸ್ತುಗಳು ಎಲ್ಲೆಲ್ಲಿತ್ತು ಅಲ್ಲೇ ಎಲ್ಲನೂ ಅರೇಂಜ್ ಮಾಡಿಕೊಂಡು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮುಗಿಸಿ ಮಾಮೂಲಿಯಾಗಿ ಇಲ್ಲಿ ಕೆಲಸಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಅಡುಗೆ ಕೆಲಸ ಮಾಡಬೇಕಲ್ಲ, ಹಾಗಾಗಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.